ಗುರುವೇ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಆರಾಮಿದ್ರಪ್ಪ ಅಂತ ಅನ್ಕೊಳಕತ್ತೀನಿ. ಇವಾಗ ನಾನು ನಿಮ್ಗೆ ಕರ್ಕೊಂಬಂದಿನಿ ಏಷ್ಯಾದೊಳಗಿರುವ ಲಾರ್ಜೆಸ್ಟ್ ಸ್ಲಮ್ ಧಾರಾವಿ. ಈ ಧಾರಾವಿ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಮಹಾರಾಷ್ಟ್ರದ ರಾಜಧಾನಿ ಮುಂಬೈದೊಳಗದ. ಧಾರಾವಿ ಟೋಟಲ್ ಏರಿಯಾ 590 ಎಕರೆ. ಇದೇ 590 ಎಕರೆದಲ್ಲಿ 10 ಲಕ್ಷ ಜನ ಜೀವನವನ್ನು ಸಾಗಿಸ್ತಾರೆ. ಈ ಧಾರಾವಿ ಒಳಗೆ ಬರೀ ಮುಂಬೈದವ್ರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದವರು, ದೇಶದ ಎಲ್ಲ ಜನರು ಬಂದು ಇದೇ ಧಾರಾವಿ ಒಳಗಿರ್ತಾರೆ. ಈ ಚರಂಡಿ ಅಚ್ಚಿ ಕಡೆ ಯಾರು ಬದುಕ್ತಾರಗ ಅವರು ನಮಗಿಂತ 10 ವರ್ಷ ಕಡಿಮೆ ಬದುಕ್ತಾರೆ. ಈ ಚರಂಡಿ ಅಚ್ಚಿ ಕಡೆ ಇದ್ದಿದ್ದೆ ಧಾರಾವಿ ಸ್ಲಮ್ಮ. ಇವಾಗ ನಾವೇನು ಮಾಡಕತ್ತೀವಾಗ, ಇದು ಬರೀ ಟೂರ್ ಮಾಡಕತ್ತಿಲ್ಲ, ಇದು ಒಂದು ಡಾರ್ಕ್ ಟೂರನ್ನು ಮಾಡಕತ್ತೀವಿ ನಾವು. ಡಾರ್ಕ್ ಟೂರಪ್ಪ ಅಂತಂದ್ರೆ ಯಾವ ಜಾಗ ಇದ್ದಿದ್ದಂಗೆ ಇದ್ದಿರ್ತದಾಗ ಅಲ್ಲಿ ಎಷ್ಟು ಜನ ಸಫರ್ ಮಾಡ್ತಾರಾಗ ಅದನ್ನು ಇದ್ದಿದ್ದಂಗೆ ತೋರಿಸೋ ಸಂಬಂಧ ಡಾರ್ಕ್ ಟೂರಿಸಮ್ ಅಪ್ಪ ಅಂತ ನಂತರ. ನೋಡ್ರಿ ಗುರುವೆ ಯಾವ ರೀತಿ ಇಲ್ಲಿ ಹತ್ತಿ ಮಕ್ಕೋತಾರೆ ಇವರು. ಇವಾಗ ಟೈಮ್ 11:30 ಆಗ್ಯದ. ಹೊರಗಡೆ ಬಿಸಿಲದ, ಊರ ಬೆಳಕದ. ಇವಾಗ ನಾನು ಧಾರಾವಿ ಸ್ಲಮ್ದಲ್ಲಿರುವ ಸಂಧಿ ಒಳಗಿದ್ದೀನಿ. ಈ ಸಂಧಿ ಒಳಗೆ ಲೈಟ್ ಕೂಡ ಬರಲ್ಲ. ಇದೇ ಸಂಧಿ ಒಳಗೆ ಹುಡುಗರು ಕ್ರಿಕೆಟ್ ಆಡ್ತಿರ್ತಾರೆ. ಇದು ಪೈಪ, ಕುಡಿ ನೀರಿನ ಪೈಪ್. ಇದು ಇದೇ ಚರಂಡಿ ಒಳಗೆ ಈ ಪೈಪ್ ಹೈಸೋತದ. ಧಾರಾವಿ ಒಳಗೆ ದೊಡ್ಡ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಡ್ರೈನೇಜ್ ಸಿಸ್ಟಮ. ಇದೇ ಡ್ರೈನೇಜ್ ಒಳಗೆ ಕುಡಿ ನೀರಿನ ಪೈಪ್ ಕೂಡ ಹೈತವ. ಮಳೆ ಬತ್ತಪ್ಪ ಅಂತಂದ್ರೆ ಮಳೆಗಾಲದಾಗ ಈ ಚರಂಡಿ ಎಲ್ಲ ತುಂಬಿಕೆಸಂದ್ರೆ ಮನೆ ಒಳಗೆ ಹೋಗ್ತಾವ. ಈ ಥರ ಕತ್ಲ ಯಾವುದೇ ಒಂದು ಬೀದಿ ಒಳಗೆ ನೋಡಿದಿಲ್ಲ ನಾನು. ಈ ಧಾರಾವಿ ಒಳಗೆ ನೋಡಕತ್ತೀನಿ. ಮೇಲ್ಗಡೆ ಬೆಳಕನ ಅಂಶನೇ ಇಲ್ಲ. ಇವೆರಡೂ ಬಿಲ್ಡಿಂಗ್ ಮಗ್ಲ ಇಷ್ಟೇ ಜಾಗ ಅದ. ಇದೇ ಜಾಗದೊಳಗೆ ಸಿಡಿಗಳದಾವ ಮೇಲ್ಗಡೆ ಫ್ಲೋರಿಗೆ ಹೋಗ್ಲಕ್ಕ. ಧಾರಾವಿದೊಳಗೆ ಮನೆಗಳು ನೋಡ್ರಿ ಯಾವ ಥರ ಅದಾವ. ಇದು ಮನೆಗೆ ಹೋಗೋ ಪೆಂಟುಣಿಗೆ ಇದೇನಾದೀಗ ಇದು ಮನೆ ಡೋರ. ಗುರುವೆ, ಇವಾಗ ನಾನು ನಿಮಗೆ ಧಾರಾವಿದಲ್ಲಿರುವ ನಮ್ಮ ಕನ್ನಡಿಗರ ಮನೆ ತೋರ್ಸಕತ್ತೀನಿ. ಈ ಮನೆ ನೋಡಿದೆ ನಾನು. ಈ ಮನೆ ಅನ್ನೋದೀಗ ರಿಚೆಸ್ಟ್ ಮನೆ ಅಂತ ಹೇಳ್ಬೋದು. ಇದು ಧಾರಾವಿ ಒಳಗೆ ಉಳುಕಿದೆಲ್ಲ ಮನೆಗಳು ನೋಡಿದ್ರೆ ಭಾಳ ಸಣ್ಣ ಅದಾವ, ಬಟ್ ಅಷ್ಟು ಸ್ಪೆಷಲಿಟಿ ಕೂಡ ಇರಲ್ಲ ಮನೆ ಒಳಗೆ. ಈ ರೀತಿ ಒಳಗಡೆ ಮನೆ ಇದ್ದಿರ್ತದ. ಅದೇ ಕಿಚನ, ಇದು ಹಾಲ, ಮೇಲ್ಗಡೆ ಒಂದು ಅಂತಸದ. ಮನೆ ಎಷ್ಟೇ ಸಣ್ಣದಾದರೂ ನಮ್ಮ ಕನ್ನಡಿಗರ ಮನೆ ಒಳಗೆ ನಮ್ಮ ಯಲ್ಲಮ್ಮ ದೇವಿಯ ಜಗಲಿ ಅದು ನೋಡ್ರಿ ಇಲ್ಲಿ. ಗುರುವೆ, ಇವರೇ ನಮ್ಮ ಕನ್ನಡಿಗರ ಅಮ್ಮ. ಅಮ್ಮ, ನಿಮ್ಮ ಹೆಸರು ರೀ? ಎಲ್ಲಮ್ಮ. ಎಲ್ಲಮ್ಮ. ಹ್ಞೂ ರೀ. ದೇವ್ರ ಹೆಸರು ಇಟ್ಕೊಂಡವ್ರು. ಎಷ್ಟು ವರ್ಷ ಆಯ್ತು ಆಂಟಿ ನೀವು ಇಲ್ಲಿ ಬಂದು? ನಮ್ಮ ಬಂದ್ರೆ ಈಗ ಇಲ್ಲಿ 2003ದಾಗ ತೊಗೊಂಡಿರಿ. ಇದು 2003 2003 ಒಳಗೆ ಈ ಮನೆ ತೊಗೊಂಡ್ರಿ ನೀವು? ಹ್ಞೂ ರೀ. ಬಂದಿದ್ದು ಯಾವಾಗ್ರಿ ಇಲ್ಲಿ? ಅವಾಗೇ ಬಂದೀವ್ರಿ ಇರ್ಲಾಕ. ನಾವು ಹಿರಾಡ್ಕಿದ್ದೀವಿ ರೀ. ಅವಾಗೇ ಬಂದು ಇಲ್ಲಿ ಮನೆ ತೊಗೊಂಡ್ರಿ ನೀವು? ಹ್ಞೂ ರೀ. ಮನೆ ತೊಗೊಂಡ್ ಬಳಕ ಬಂದೀವಿ. ಮನೆ ತೊಗೊಂಡ್ ಮೂಲಕ ಇಲ್ಲಿ ಜಾಗಕ್ಕೆ ನೀವು ಬಂದಿರಿ? ಹಾಂ, ಬಂದಿವಿ. ಎಷ್ಟು ಜನ ಇರ್ತೀರಮ್ಮ ಇಲ್ಲಿ ಮನೆ ಒಳಗೆ ನೀವು? 3 ಮಂದಿ ಸ್ವಸ್ಥರು, ಒಬ್ಬಾಕಿ ಮಗಳು. ಹಾಂ ರೀ. ನಾವಿಬ್ಬರು ತಾಯಿ ತಂದಿ. ಹಾಂ. ಮೊಮ್ಮಕ್ಕಳು 2. ಟೋಟಲ್ ಎಷ್ಟು ಜನ ಇರ್ತೀರಿ ಈ ಒಂದು ಮನೆ ಒಳಗೆ? ಒಂದು ಮನೆ ಒಳಗೆ 8-9 ಮಂದಿ ಅದೀವಿ. 8-9 ಮಂದಿ ಇದೇ ಒಂದು ಜಾಗದೊಳಗೆ. ಮೇಲ್ಗಡೆನೂ ಆದ್ರಿ? ಹಾಂ, ಮೇಲ್ಗಡೆ. ಮೇಲ್ಗಡೆ ಹೋಗಮ್ರಿ, ಬರ್ರಿ. ಇವಾಗ ನಾವು ಈ ಮನೆ ಮ್ಯಾಗ ಇನ್ನೊಂದು ಅಂತಸ್ದೀಗ ಆ ಅಂತಸ್ ಹೊಂಟಿವಿ. ಈ ಮನೆಗೆ ಮ್ಯಾಗ ಹ್ಯಾಂಗೆ ಹೋಗೋದ್ರಿ? ಇದೇನ್ರಿ? ಹ್ಞೂ. ನಾಲ್ಕು ಸ್ವಸ್ಥರು ಮಕ್ಕೋತಾರ ಇಲ್ಲಿ. ಹ್ಞೂ ರೀ. ಹಾಂ ರೀ. ಫ್ಯಾಮಿಲಿ. ದೊಡ್ಡ ಮಗ ಬದ್ಲಾಪುರ್ಗೆ ಅದಾನ. ಇಲ್ರಿ? ಬದ್ಲಾಪುರ. ಹ್ಞೂ ರೀ. ಈ 2 ಅಂತಸ್ತು ಮನೆ ಮ್ಯಾಗೆ ಇನ್ನೊಂದು ಸಣ್ಣಗೆ ಕೂಲಿಯಾದಲ್ಲಿ. ಆ ಕೂಲಿ ಒಳಗೆ ಯಾರೂ ಇರಲ್ಲ, ಸಾಮಾನುಗಳನ್ನ ಇಟ್ಟಿರ್ತಾರೆ. ಆ ಹೋಲಕ್ಕೆ ಪ್ಯಾಂಟುಣಿಗಿದು. ಇವಾಗ ನಮ್ಮ ಕನ್ನಡಿಗರ ಮನಿದು ವಿಂಡೋ ವ್ಯೂ ತೋರ್ಸಕತ್ತೀನಿ ನಿಮಗೆ. ಈ ರೀತಿ ನಮ್ಮ ಕನ್ನಡಿಗರ ಒಬ್ಬರದು ಬದುಕದಿಲ್ಲಿ, ಯಲ್ಲಮ್ಮ ಅಮ್ಮನವ್ರ ಬದುಕ. ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಈ ನಮ್ಮ ಕನ್ನಡಿಗರ ತಳಗಿನ ಮನೆ ಆದಾಗ ಅವ್ರಿಗೆ ಫ್ರೀ ಬಂದದ ಈ ಜಾಗದ ಮ್ಯಾಗ. ಈಗ ನೀವು ತಳಗಿನ ಮನೆಗೆ ರೊಕ್ಕ ಕೊಡೋದಿಲ್ಲ, ಮೇಲಿನ ಮನೆಗೆ ರೊಕ್ಕ ಕೊಡೋದಿಲ್ಲ. ತಳಗಿನ ಒಂದ ಕೊಡ್ತಾರ್ರಿ. ಹಾಂ ರೀ. ಇದು ಬೇರೆ ಕಡೆ ಕೊಡ್ತಾರೆ.
ಇದು ಬೇರೆ ಕಡೆ ಕೊಡೋರು. ಬೇರೆ ಕಡೆ ದೂರ ಕೊಡೋರಿ. ಇದು ಏನಾದ ಹೌಸ್ ನಂಬರ್ ಏನ್ರಿ ಇದು? ಹ್ಞೂ ರೀ, ಇದು ಬೇರೆ ಕಡೆ ಕೊಡೋರು. ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ರೀ. ಇದು ನಮ್ಮ ಕನ್ನಡಿಗರ ಅಂಗಡಿ. ಅವರು ಜೀವನ ಸಾಗಿಸ್ಲಿಕ್ಕೆ ಒಬ್ಬರ ಮಗ ಏನಾದ್ರಾಗ ಅವ್ರ ಅಂಗಡಿಗಳು ಇಟ್ಕೊಂಡು ಕೇಸಿಂದ್ರ ವ್ಯಾಪಾರ ಮಾಡ್ತಿರ್ತಾರೆ. ಇವೆಲ್ಲ ಮೀಟ್ರ ಇಲ್ಲಿ ಸುತ್ತಮುತ್ತ ಇರುವ ಮನೆಗಳದು ಅವ್ರ ಮನೆಗಳಿಗೆ ಇರೋಕ್ಕೆ ಜಾಗ ಇಲ್ಲಪ್ಪ ಅಂತಂದು ಇಲ್ಲಿ ಸಪ್ರೇಟಿ ಅದಕ್ಕೊಂದು ಕ್ಯಾಬಿನ್ ಮಾಡ್ಯಾರ ಸಾಣದು. ಈ ಕ್ಯಾಬಿನ್ ಒಳಗೆ ಮೀಟ್ರನ್ನು ಕುಂದಿರ್ತಾರೆ. ಧಾರಾವಿ ಒಳಗಿರುವ ಸಂಧಿ ನೋಡ್ರಿ, ಇವು ವಾಯರ ನಮ್ಮ ತಲೆ ಮೇಲೆ ಬಂದತ್ತವ, ಕರೆಂಟಿನ ವಾಯರ್ ಇವು. ಯಾವಾಗ ಮನುಷ್ಯರು ಸಾಯ್ತಾರಪ್ಪ ಅನ್ನೋದು ಹೇಳಕ್ಕೆ ಬರಲ್ಲ ಈ ಶಾರ್ಟ್ ಸರ್ಕ್ಯೂಟ್ದಿಂದ. ಇವಾಗಲೇ ಎಷ್ಟೋ ಜನ ತಿರ್ಕೊಂಡಾರ ಇಲ್ಲಿ ಇದೇ ಶಾರ್ಟ್ ಸರ್ಕ್ಯೂಟ್ದಿಂದ. ಧಾರಾವಿ ಸ್ಲಮ್ ಅನ್ನೋದೀಗ ವರ್ಲ್ಡ್ ಒಳಗೆ ಮೋಸ್ಟ್ ಎಜುಕೇಟೆಡ್ ಸ್ಲಮ್ ಇದು. ಧಾರಾವಿ ಒಳಗೆ ಎಷ್ಟು ಕತ್ಲದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಟಾರ್ಚ್ ಆನ್ ಮಾಡ್ಕೇಸಂದ್ರೆ ನಡಿಬೇಕು, ಅಷ್ಟು ಕತ್ಲದಲ್ಲಿ. ಈ ಧಾರಾವಿ ಒಳಗೆ ಇಷ್ಟು ಹತ್ತು ಜಾಗಿತ್ತಪ್ಪ ಅಂತಂದ್ರು ಸಣ್ಣ ಹುಡುಗರಿಗೆ ಕಲ್ಸಕ್ಕೆ ಅಂಗನವಾಡಿಗಳು ಕೂಡ ಇಲ್ಲಿ ಅದಾವ. ಈ ಅಂಗನವಾಡಿ ಒಳಗೆ ಏನಿಲ್ಲಪ್ಪ ಅಂತಂದ್ರು ಈ ಒಂದು ಸಣ್ಣ ಜಾಗದಾಗ 20ರಿಂದ 25 ಸಣ್ಣ ಹುಡುಗರು ಕಲೀಲಕ್ಕತ್ತಾರ ಅಂಗನವಾಡಿ ಒಳಗೆ. ಇದೇ ಜಾಗದೊಳಗೆ ರೆಸ್ಟೋರೆಂಟ್ ಕೂಡ ಅದಾವ. ಮುಂಬೈದು 20% GDP ಅನ್ನೋದೀಗ ಅದು ಧಾರಾವಿದಿಂದ ಹೋಗ್ತದೆ. ಈ ಧಾರಾವಿ ಒಳಗೆ ಟೋಟಲ್ 4 ಕೆಲಸಗಳು ನಡೀತಾವೆ ಮೇನ. ಒಂದನೇದು ಲೆದರ್ ಇಂಡಸ್ಟ್ರಿ, ಎರಡನೇದು ಪಾಟ್ರಿ ಇಂಡಸ್ಟ್ರಿ ಅಂದ್ರೆ ಇವು ಮಣ್ಣಿನ ಗಡಿಗೆ ಮಾಡ್ತಾವೆ. ಮೂರನೇದು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ, ನಾಲ್ಕನೇದು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡ್ತಾರೆ. ಲೆದರ್ ಇಂಡಸ್ಟ್ರಿ ಅನ್ನೋದೀಗ ವರ್ಲ್ಡ್ ಒಳಗೆ ಲಾರ್ಜೆಸ್ಟ್ ಇಂಡಸ್ಟ್ರಿ ಅದ ಇದೇ ಧಾರಾವಿ ಒಳಗೆ. ಧಾರಾವಿದಲ್ಲಿರುವ 15,000 ಸಿಂಗಲ್ ರೂಮ್ಗಳಲ್ಲಿ 5,000 ಬಿಸ್ನೆಸ್ ರನ್ ಆಗ್ತಾವ. ಒಂದು ಕಡೆ ಇಂಡಿಯಾದು ಫೈನಾನ್ಷಿಯಲಿ ಕ್ಯಾಪಿಟಲ್ ಇದು ಮುಂಬೈಯ, ಇನ್ನೊಂದು ಕಡೆ ಇದೇ ಮುಂಬೈ ಒಳಗೆ ಏಷ್ಯಾದು ಲಾರ್ಜೆಸ್ಟ್ ಸ್ಲಮ್ ಅದ ಧಾರಾವಿ. ಈ ಧಾರಾವಿ 2.39 ಸ್ಕ್ವೇರ್ ಕಿಲೋಮೀಟರ್ ಅದ. ಈ ಧಾರಾವಿಯನ್ನು ಸುತ್ತರಿಬೇಕಪ್ಪ ಅಂತಂದ್ರೆ ಸುಲಭದ ಮಾತಲ್ರಿ ಅದು. ಅದು ಇಂಥ ಬಿಸಿಲೊಳಗೆ ನಾವು ಸ್ವಲ್ಪ ಸುತ್ತರಿದೇವಿ, ಭಾಳ ಟೈರ್ಡ್ ಆಯಿತು. ಅದ್ರ ಸಂಬಂಧ ಇವಾಗ ರೆಸ್ಟ್ ತೊಗೊಂಬತ್ತ, ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಕೇಸಂದ್ರೆ ಲಸ್ಸಿವನ್ನು ಕುಡಿದು ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಮ್ರತ್ತ. ಇರುವೆ ಇವಾಗ ಹೊರಗಿನ ಜನ ಏನು ಇದ್ದಿರ್ತಾರ, ಹೊರಗಿನ ಜನನೂ ಇದೇ ಧಾರಾವಿಗೆ ಬಂದು ಸೆಟಲ್ ಆಗಿ ಅವ್ರಿಗೆ ಕೆಲಸವನ್ನು ಮಾಡ್ತಾರೆ. ಇವಾಗ ನಾವು ಫಸ್ಟ್ ಫ್ಲೋರ್ದಾಗಿದ್ದೀವಿ, ಫಸ್ಟ್ ಫ್ಲೋರ್ದಿಂದ ಮತ್ತು 2ನೇ ಫ್ಲೋರಿಗೆ ಹೊಂಟೀವಿ. ಈ ಹೋಗುವ ಸಿಡಿ ಅನ್ನೋದೀಗ ಹಿಂಗೆ ಒತ್ತಿ ಹಿಡ್ಕೊಂಡು ಹೋದ್ರೆ ನಾವು ಬದುಕ್ತೀವಿ, ಇಲ್ಲಿಕ್ಕಪ್ಪ ಅಂತಂದು ಜಾರು ಬದ್ದು ಬಿಡ್ತೀವಿ. ಫಸ್ಟ್ ಟೈಮ್ ಹೊಂಟವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತದೆ. ನಮಸ್ಕಾರ ದಾದಾ. ನಿಮಗೆ ಹೊರಗಿನ ಜನರು ಇಲ್ಲಿ ಬಂದು ಯಾವ ರೀತಿ ವರ್ಕ್ ಮಾಡ್ತಾರೆ ತೋರಿಸ್ತೀನಿ. इधर आप सिलाई का काम करते हो भैया? कटिंग होता है. ಓಹೋ, ಇವ್ರೇನಾದ್ರೀಗ ಗುರುವೆ ಇವರೆಲ್ಲ ಬಿಹಾರದವರು. ಇವರು ಇಲ್ಲೇ ವಾಸಿಸ್ತಾರೆ. ಇದೇ ಒಂದು इधर ही सोते हैं ना भैया आप? सिर्फ खाना गिना बाहर खाते हो? इधर आप स्नान किधर करते हो? स्नान टॉयलेट इधर है? ಓ ಇದೇ ಒಂದು ಚಿಕ್ಕ ಬಾತ್ರೂಮ್ ಒಳಗೆ ಸ್ನಾನ ಮಾಡ್ತಾರೆ, ಅಲ್ಲಿ ಟಾಯ್ಲೆಟ್ಗೆ ಹೋಗ್ತಾರೆ. ಇದೇನದಾಗ ಅದು ವರ್ಕ್ ಮಾಡುವ ಜಾಗ. ಇದು ಅಷ್ಟೇ ಸಣ್ಣ ಜಾಗ ಅದ. ನಾನು ಇಲ್ಲೇನೋ ಸಾಮಾನು ಇಟ್ರತ್ ಮಾಡಿದ್ದೆ, ಬಟ್ ಇಲ್ಲಿ ಇವರು ಮಕ್ಕೋತಾರತ್ತ. ಯಾವ ರೀ ಕೈಸೆ ಚಡ್ತೇವೆ ಉದಾರ ಉಪ್ಪರ್ ಇದರ್ ಸೆ ಏ ಕಪಡಾ ಕಾಮ್ ಕರ್ತೇವನಾ. ಇದು ಟೆಕ್ಸ್ಟೈಲ್ ವರ್ಕ್ ಮಾಡ್ತಾರೆ ಅವರು. ಇವ್ರೇನಾದೀಗ ಈ ರೀತಿ ಇಲ್ಲಿ ಹತ್ತಿ ಮೇ ಏಕ್ ಬಾರ್ ಚಾಡು. ಹಾಂ, ಇದರ್ ಇದರ್ ಉಪ್ಪರ್ ನೋಡ್ರಿ ಗುರುವೆ ಯಾವ ರೀತಿ ಇಲ್ಲಿ ನಾವು ಹತ್ತಿ ಕೇಸಂದ್ರೆ ಇದು ಇವ್ರು ಮಕ್ಕೋತಾರಪ್ಪ ಅಂತಂದ್ರೆ ನೋಡ್ರಿ ಗುರುವೆ ಯಾವ ರೀತಿ ಇಲ್ಲಿ ಹತ್ತಿ ಮಕ್ಕೋತಾರೆ ಇವರು. ಇದೇನದೀಗ ಅವ್ರು ಮಕ್ಕೊಳ್ಳೋ ಜಾಗ ಇದು. ಈ ಒಂದು ಸಣ್ಣ ಜಾಗದಾಗೆ ಮಕ್ಕೋತಾರೆ. इधर एक लोग सोता है भैया. जो बसता है वो नीचे सोता है. ಭಾಳ ಕಷ್ಟ ಆದ್ರಿ ಗುರುವೆ. ಒಂದೊಂದು ಸಲಪ್ಪ ಅಂತಂದ್ರೆ ಇವಾಗ ನನಗೆ ಇಲ್ಲಿ ಉಸಿರಾಟನೇ ಕಡಿಮೆ ಆಗ್ಲಕತ್ತದ. ಅವ್ರು ಹೆಂಗೆ ಅವರು ಇಲ್ಲಿ ಯಾವ ರೀತಿ ಬದುಕ್ತಾರೆ ಅವರಿಗೆ ಬಿಟ್ಟಿದ್ದದು. ಇವ್ರದ್ದೇನು ಈ ರೀತಿ ಲೈಫ್ ಅದೀಗ. ಇದು 1 ದಿನ 2 ದಿನ ಅಲ್ಲಿದು. ಇದರ ಪೂರಾ ಅವರು ಬದುಕುತಕ ಇದೇ ರೀತಿ ಹೋರಾಟ ಮಾಡಿಕೆಸಿಂದ್ರೆ ಅವರ ಜೀವನವನ್ನು ಸಾಗಿಸ್ತಾರೆ ಅವರು. ಮುಂಬೈಕ ಒಂದು ಹೆಸರು ಹೇಳ್ತೀವಿ, ಸ್ಟ್ರಗಲ, ಸರ್ವೈವಲ, ಸಕ್ಸಸ್ಸ. ಮುಂಬೈ ಧಾರಾವಿಗೆ ಬಂದಪ್ಪ ಅಂತಂದ್ರೆ ನಮಗೆ 2 ಅಕ್ಷರ ನೆನಪಾತವ. ಒಂದು ಸ್ಟ್ರಗಲ, ಒಂದು ಸರ್ವೈವಲ್ಲ, ಸಕ್ಸಸ್ ಅನ್ನೋದೇ ಇಲ್ಲಿ. ಈ ಬಾತ್ರೂಮ್ದೊಳಗೆ ಏನು ಯೂಸ್ ಮಾಡ್ತಾರೀಗ
ಇಲ್ಲಿ ಯೂಸ್ ಮಾಡೋ ನೀರು ಕೂಡ ತಳಗಿಂದಲೇ ತಂದು ಇಲ್ಲಿ ಮೇಲ್ಗಡೆ ಯೂಸ್ ಮಾಡ್ತಾರೆ. ಇನ್ನೊಂದು ಧಾರಾವಿ ಒಳಗೆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮಳೆಗಾಲ ಟೈಮ್ ಬತ್ತಪ್ಪ ಅಂತಂದ್ರೆ ಇವೆಲ್ಲ ಬಿಲ್ಡಿಂಗ್ ಏನು ಅದಾವೀಗ ಹೆಚ್ಚು ಬಿಲ್ಡಿಂಗ್ಗಳು ಎಲ್ಲ ಸೋರ್ತವ. ಇದ್ರ ಸಲುವಾಗಿ ಇವ್ರ ಜೀವನ ಮಳೆಗಾಲದಾಗ ಇನ್ನಷ್ಟು ಕಷ್ಟ ಆಗ್ತದ. ಧಾರಾವಿ ಒಳಗೆ ಸ್ಟ್ರಗ್ಲಿಂಗ್ ಅದ. ಧಾರಾವಿ ಒಳಗೂ ಕೂಡ ಹೋರಾಟ ಮಾಡ್ತಾರೆ ಜನಗಳು. ಯಾವ ರೀತಿ ಹೋರಾಟ ಮಾಡ್ತಾರಪ್ಪ ಅಂತಂದ್ರೆ ಯಾವುದೇ ಧರ್ಮಕ್ಕಾಗಲ್ಲ, ಯಾವುದೇ ಒಂದು ಪೊಲಿಟಿಷಿಯನ್ಗಾಗಲ್ಲ, ಅವರ ದಿನನಿತ್ಯ ಊಟಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಧಾರಾವಿ ಪ್ರತಿಯೊಂದು ಗಲ್ಲಿ ಒಳಗೆ ಟಾರ್ಚ್ ಹಚ್ಕೊಂಡು ತಿರುಗಾಡಬೇಕು ನಾವು. ಆಲ್ಮೋಸ್ಟ್ ಎಲ್ಲ ಗಲ್ಲಿ ಒಳಗೆ ಒಂದಿಷ್ಟು ಗಲ್ಲಿ ಅದಾವ ಬೆಳಕು ಬರ್ತಾವೆ, ಬಟ್ ಈ ಥರ ಗಲ್ಲಿ ಒಳಗೆ ಬೆಳಕು ಬರಲ್ಲ. ಇದು ರೋಡ್ ಏನದೀಗ ನಮ್ಮ ಹಂಜಾಗ ಹೋಗೋಕೆ ಇಷ್ಟೇ ಸಾಲ್ತದೆ. ಇದು ನಮಗೆ ಸಾಲಲ್ಲಿದು ಅಚ್ಚಕ್ಕಿಚ್ಚಕ್ಕೆ ಕೈ ಹತ್ತವ. ಚಲೋ ಮುಂಬೈದೊಳಗೆ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಅದ ಇವಾಗ, ಅವೆಲ್ಲ ಪ್ಲಾಸ್ಟಿಕ್ ವೇಸ್ಟ್ ಈ ಧಾರಾವಿಗೆ ಬಂದು ರೀಸೈಕಲ್ ಆಗ್ತವ. ಧಾರಾವಿ ಸ್ಲಮ್ದಲ್ಲಿರುವ ಒಂದು ಟಾಯ್ಲೆಟನ್ನು 1,000 ಜನ ಯೂಸ್ ಮಾಡ್ತಾರೆ ಡೈಲಿ. ನಾನು ಹಿಂದ್ಗಡೆ ಏನು ಟಾಯ್ಲೆಟ್ ಆದಾಗ ಇವಾಗ ಮಂದಿಲ್ಲ, ಬೆಳಿಗ್ಗೆ ಎದ್ದುಗಳೇ ಮಂದಿ ಜಾಸ್ತಿ ಬರ್ತದೆ. ಇವಾಗ ಮಧ್ಯಾಹ್ನ ಆಗ್ಯದ, ಅಷ್ಟು ಜನಗಳು ಇರಲ್ಲ ಇಲ್ಲಿ. ನಮ್ಮ ಭಾರತದೊಳಗೆ ಈ ಧಾರಾವಿ ಸ್ಲಮ್ ಅಂದ್ರೆ ಏಷ್ಯಾಸ್ ಲಾರ್ಜೆಸ್ಟ್ ಸ್ಲಮ್ ಹೆಂಗೆ ಹುಡ್ತು ಅದಕ್ಕೊಂದು ಇತಿಹಾಸನೇ ಅದ. ಈ ಧಾರಾವಿಗೆ ಮೊದಲ ಹೆಸರು ಕೋಲಿವಾಡಪ್ಪ ಅಂತಿತ್ತು. ಈ ಕೋಲಿವಾಡೊಳಗೆ ಕೋಲಿ ಫಿಶರ್ಸ್ ಮೆನ್ಸ್ ಇದ್ದರು. ಆ ಕೋಲಿ ಫಿಶರ್ಸ್ ಮೆನ್ಸ್ ಈ ಕೋಲಿವಾಡದೊಳಗೆ ಇದಕ್ಕೆಸಿಂದ ಜೀವನವನ್ನು ಸಾಗಿಸ್ತಿದ್ರು. ಬರ್ಬರ್ತಾ 1887ರಲ್ಲಿ ಬ್ರಿಟಿಷ್ ಆಳ್ವಿಕೆ ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಒಳಗೆ ಮೇನ್ಲ್ಯಾಂಡ್ ಮುಂಬೈದಾಗ ಏನು ಇಂಡಸ್ಟ್ರಿಗಳು ಇರ್ತಾವಾಗ ಅವೆಲ್ಲ ಧಾರಾವಿಗೆ ಶಿಫ್ಟ್ ಆಗ್ತಾವ. ಶಿಫ್ಟ್ ಆಗಿಂದ ಇಂಡಸ್ಟ್ರಿ ಒಳಗೆ ಏನು ವರ್ಕ್ ಮಾಡ್ತಾರೆ ಕೆಲಸಗಾರರು, ಅವರು ಕೂಡ ಇದೇ ಧಾರಾವಿಗೆ ಬಂದು ನೆಲೆಸ್ತಾರೆ. ಅವ್ರು ನೆಲೆಸದಲ್ಲೇ ಹೊರಗಿನ ಜನ ಕೂಡ ಕೆಲಸಕ್ಕಾಗಿ ಇಲ್ಲಿ ಬಂದ ಕೇಸಿಂದ್ರ ಕೆಲಸ ಮಾಡ್ಕೋತಾ ಅವರು ಕೂಡ ಇಲ್ಲೇ ನೆಲೆಸ್ತಾರೆ. ಹೀಗಾಗಿ ಈ ಒಂದು ಹತ್ತಿ ಜಾಗದೊಳಗೆ ಇಷ್ಟು ಜನ ಬಂದ ಕೇಸಿಂದ್ರ ಜೀವನವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಇದೇ ಒಂದು ಸಣ್ಣ ಜಾಗದಾಗ ಇಷ್ಟು ಜನಗಳು ಅದರಪ್ಪ ಅಂತಂದು ಯಾವುದೇ ಗೋರ್ಮೆಂಟ ಡೆವಲಪ್ಮೆಂಟ್ ಮಾಡಲಿಲ್ಲ. ಅವಾಗ ಯಾವುದೇ ಒಂದು ಸವಲತ್ತುಗಳು ಕೂಡ ಕೊಡಲಿಲ್ಲ. ಹೀಗಾಗಿ ಈ ಸ್ಲಮ್ಮ ದೊಡ್ಡದಾಗೆ ಬೆಳೀತು. ಅಷ್ಟು ದೊಡ್ಡದಲ್ಲ, ವರ್ಲ್ಡ್ ಒಳಗೆ ಲಾರ್ಜೆಸ್ಟ್ ಸ್ಲಮ್ ಆಗಿ ಬೆಳೀತು. ಆದ್ರೆ 2004ನೇ ಇಸ್ವಿ ಮಹಾರಾಷ್ಟ್ರ ಗೌರ್ಮೆಂಟ ಈ ಮುಂಬೈ ಧಾರಾವಿ ಸ್ಲಮ್ಮನ್ನು ಸ್ಲಮ್ ಫ್ರೀಯಾಗಿ ಮಾಡಬೇಕಪ್ಪ ಅಂತಂದು ರೀಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ತರ್ತಾರೆ. ಅದು ಇಲ್ಲಿವರೆಗೆ ನಡಿಲಕತ್ತದ. ಅವಾಗವಾಗ ಇಲ್ಲಿರುವ ಡಾಟಾನ ಕಲೆಕ್ಟ್ ಮಾಡಕತ್ತಾರ. ಇವತ್ತು ಕೂಡ ಒಂದಿಷ್ಟು ಜನ ಡಾಟಾನ ಕಲೆಕ್ಟ್ ಮಾಡಿ ಆ ಮನೆ ಮೇಲ್ಗಡೆ ನಂಬರನ್ನು ಹಾಕ್ಲಕತ್ತಿದ್ರು. ಈ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಅಲ್ಲಿ ಯಾರ್ದು ಜಾಗ ಅವ್ರದ್ದು ಮನೆ ಇದ್ದಿರ್ತದಾಗ ಅವರಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಾರೆ. ಅಕಸ್ಮಾತ್ ಅವ್ರಿಗೆ ಜಾಗ ಸಿಗ್ಲಿಕ್ಕಪ್ಪ ಅಂತಂದ್ರೆ ಬೇರೆ ಕಡೆ ಹೋಗಿಸಿಂದ್ರೆ ಅವ್ರಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಾರೆ. ಈ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಒಳಗೆ ಯಾರಿಗೆ ಮನೆ ಸಿಗ್ತದೋ ಯಾರಿಗೆ ಸಿಗಲ್ಲೋ ನಮಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿರುವ ಜನ ನಮ್ಮ ಜನಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಜೀವನ ಭಾಳ ಚಲೋ ಅದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಗೆ ಏನು ಅನ್ಸ್ತದೆ ಕಮೆಂಟ್ ಸೆಕ್ಷನ್ಗೆ ಹಾಕ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.